कणबर्गी आणि कुलकर्णी बारंग्यामध्ये सुसज्ज ड्रेनेज, पिण्याचे पाणी आणि रस्त्यांसह मूलभूत पायाभूत सुविधांचा अभाव आहे. महापालिकेकडे सुपूर्द करण्यात आला आहे. तसेच केएचबी कॉलनीतही अशी समस्या आहे. शहरातील स्मार्ट सिटी प्रकल्पातून तयार करण्यात आलेला रस्ता L&T कंपनीने खोदला असून पाईपलाईनच्या कामामुळे जनतेचे हाल होत असल्याचा संताप कर्वेचे जिल्हाध्यक्ष दीपक गुडनगट्टी यांनी व्यक्त केला आहे. ಬೆಳಗಾವಿ ನಗರವನ್ನ ಸ್ಮಾರ್ಟ್ ಸಿಟಿ ಯೋಜನೆಗೆ ಹಾಕಿ ಸಾಕಷ್ಟು ಸೌಂದರ್ಯೀಕರಣ ಮಾಡುವಂತ ಸರ್ಕಾರ, ಆದರೆ ಇಲ್ಲಿ L&T ಅನ್ನುವಂತ ಕಂಪನಿ ನೀರು ಸರಬರಾಜು ಮಾಡ್ತೀವಿ ಬೆಳಗಾವಿ ನಗರಕ್ಕೆ ಅಂತ ಹೇಳಿ ಸಂಪೂರ್ಣವಾಗಿ ಬೆಳಗಾವಿಯ ಪ್ರಮುಖ ರಸ್ತೆಗಳನ್ನು ಹದಗೆಡಿಸಿ ಒಂದು ಬಹಳಷ್ಟು ಸಾರ್ವಜನಿಕರಿಗೆ ವಾಹನ ಸಂಚಾರದಾರರಿಗೆ ಪರದಾಡುವಂಥ ಪರಿಸ್ಥಿತಿ ಆಗಿದೆ. ಸಾಕಷ್ಟು ಸಾವು ನೋವುಗಳನ್ನು ಕೂಡ ಆಗಿದಾವೆ. ಅದನ್ನು ಯಾರೂ ಜನಪ್ರತಿನಿಧಿಗಳು ಅಧಿಕಾರಿಗಳು ಯಾಕೆ ಅವ್ರನ್ನ ಮೇಲೆ ಗಂಭೀರವಾದಂಥ ಕ್ರಮವನ್ನು ತಗೊಳ್ತಾ ಇಲ್ಲ ಅನ್ನೋಂಥದ್ದು ನಮಗೆ ಅನುಮಾನ ಆಗ್ತಾ ಇದೆ. ಮೊನ್ನೆ ಮಹಾನಗರ ಪಾಲಿಕೆ ಆಯುಕ್ತರು ಕೂಡ ಅವ್ರ ಮೇಲೆ ದಂಡವನ್ನು ಹಾಕಿದ್ರು ಕೂಡ ಇಲ್ಲಿವರೆಗೂ ಅವರು ಅದನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಒಂಥರ ಅವ್ರನ್ನ ಆನೆ ನಡೆದಿದ್ದೇ ದಾರಿ ಅನ್ನುವಂಥದ್ದು L&T ಕಂಪ್ನಿಯ ಅಧಿಕಾರಿಗಳು ಈ ರೀತಿ ನಡವಳಿಕೆ ನಡೀತಾ ಇದ್ದಾರೆ. ಯಾಕೋ ಅನ್ನುವಂಥದ್ದು ನಮಗೆ ಅನುಮಾನ. ಉತ್ತರ ಭಾರತೀಯ ಮೂಲತಃ L&T ಕಂಪ್ನಿ ಅಲ್ಲೇನೋ ಕೇಂದ್ರ ಸರ್ಕಾರದ ಒಂದು ಹಿಡಿತದೊಳಗೆ ಯಾರೋ ಒಂದು ಉನ್ನತ ರಾಜಕೀಯ ಹಿಡಿತದೊಳಗಿದೆ ಅನ್ನೋ ಕಾರಣಕ್ಕೆ ಇಲ್ಲಿ ಯಾವ ಶಾಸಕರುಗಳನ್ನ ಯಾವ ಅಧಿಕಾರಿಗಳನ್ನ ಕೂಡ ಅವರು ಗಮನಕ್ಕೆ ತಗೊಳ್ಳದೆ ತಾವು ನಡೆದಿದ್ದೇ ದಾರಿ ಅಂತ ಹೇಳ್ಕೊಂಡು ಸಂಪೂರ್ಣವಾಗಿ ಬೆಳಗಾವಿಯ ಸೌಂದರ್ಯೀಕರಣವನ್ನು ಹಾಳು ಮಾಡಿದ್ದಾರೆ. ಇನ್ನಾದರೂ ಇದರಿಂದ ಸಾಕಷ್ಟು ಬಹಳ ಸಾರ್ವಜನಿಕರು ತೊಂದರೆ ಅನುಭವಿಸ್ತಾ ಇದ್ದಾರೆ. ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ, ಇಲ್ಲಿಯ ಜನಪ್ರತಿನಿಧಿಗಳು ಇದ್ರ ಮೇಲೆ ಗಂಭೀರವಾಗಿ ಪರಿಗಣಿಸಿ ಆದಷ್ಟು ಬೇಗ ಒಂದು L&T ಕಂಪನಿಯ ಕಿವಿ ಹಿಂಡುವಂಥ ಕೆಲಸವನ್ನು ಮಾಡಿ ಬೆಳಗಾವಿ ನಗರಕ್ಕೆ ನೀರು ಸರಬರಾಜು ಜೊತೆ ಒಳ್ಳೆ ವಾಹನ ಸವಾರರಿಗೆ ಸಂಚಾರಿ ವ್ಯವಸ್ಥೆಯನ್ನು ಕೂಡ कल्पिಸಿಕೊಡಬೇಕು ಅಂತ ಒತ್ತಾಯನ ಮಾಡ್ತಾ ಇದ್ದೀವಿ. गुरुवारी बेळगावात पत्रकारांशी बोलताना स्मार्ट सिटी प्रकल्पात यापूर्वीच रस्ते तयार करण्यात आले होते. L&T कंपनी आता रस्ता खोदत असल्याचे योग्य नाही असे ते म्हणाले आहेत. संकल्प शिंदे, कन्नडम्मा न्यूज नेटवर्क, बेळगावी.